Hi, I am Narsimurthy and Assistant Professor of Economics, Government Postgrad College, Javagal, Hassan District. So, in this session, I would like to discuss the first chapter of History of Economic Thought, and that is Introduction. ಈ ಅಧಿವೇಶನದಲ್ಲಿ ನಾನು ಆರ್ಥಿಕ ಚಿಂತನೆ ಎಂಬ ಪತ್ರಿಕೆಯ ಮೊದಲ ಅಧ್ಯಾಯವಾದ ಪೀಠಿಕೆಯ ಬಗ್ಗೆ ತಿಳಿಸಲಿದ್ದೇನೆ. ಸೊ ಈ ಅಧಿವೇಶನದಲ್ಲಿ ಕಲಿಯಬೇಕಾದ ವಿಷಯಗಳನ್ನ ಅಥವಾ ಸಂಗತಿಗಳನ್ನ 4 ಲರ್ನಿಂಗ್ ಪಾಯಿಂಟ್ಸ್ ಅಥವಾ ಕಲಿಕಾಂಶಗಳನ್ನಾಗಿ ಪಟ್ಟಿ ಮಾಡಿದ್ದೇನೆ. ಸೊ ಅವುಗಳೆಂದರೆ ದ ಫಸ್ಟ್ ಲರ್ನಿಂಗ್ ಪಾಯಿಂಟ್ ಈಸ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ ಥಾಟ್. ಅಂದ್ರೆ ಆರ್ಥಿಕ ಚಿಂತನೆ ಇತಿಹಾಸದ ಅರ್ಥ ಮತ್ತು ಅದರ ವ್ಯಾಖ್ಯಾನಗಳು. ದ ಸೆಕೆಂಡ್ ಲರ್ನಿಂಗ್ ಪಾಯಿಂಟ್ ಈಸ್ ಎಕನಾಮಿಕ್ ಥಾಟ್ ಅಂಡ್ ಎಕನಾಮಿಕ್ ಹಿಸ್ಟರಿ. ಎರಡನೇ ಕಲಿಕಾಂಶವೆಂದರೆ ಆರ್ಥಿಕ ಚಿಂತನೆ ಮತ್ತು ಆರ್ಥಿಕ ಇತಿಹಾಸ. ದ ಥರ್ಡ್ ಲರ್ನಿಂಗ್ ಪಾಯಿಂಟ್ ಈಸ್ ನೇಚರ್ ಅಂಡ್ ಸ್ಕೋಪ್ ಆಫ್ ಎಕನಾಮಿಕ್ ಥಾಟ್. ಮೂರನೇ ಕಲಿಕಾಂಶವೆಂದರೆ ಆರ್ಥಿಕ ಚಿಂತನೆಯ ಸ್ವರೂಪ ಮತ್ತು ಅದರ ವ್ಯಾಪ್ತಿ. ಹಾಗೆ ದ ಫೋರ್ತ್ ಅಂಡ್ ದ ಲಾಸ್ಟ್ ಲರ್ನಿಂಗ್ ಪಾಯಿಂಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ದಿ ಸ್ಟಡಿ ಆಫ್ ಎಕನಾಮಿಕ್ ಥಾಟ್. 4 ಮತ್ತು ಕೊನೆಯ ಕಲಿಕಾಂಶವೆಂದರೆ ಆರ್ಥಿಕ ಚಿಂತನೆಯ ಅಧ್ಯಯನದ ಮಹತ್ವ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಫಸ್ಟ್ ಲರ್ನಿಂಗ್ ಪಾಯಿಂಟ್, ದಟ್ ಈಸ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಎಕನಾಮಿಕ್ ಥಾಟ್. History of economic thought deals with the origin and development of economic ideas and their interrelations. Also, the authors argued that it is a historical account of economic doctrine. History of economic thought deals with the different thinkers and different theories. ಅಂದ್ರೆ ಆರ್ಥಿಕ ಅಭಿಪ್ರಾಯಗಳ ಉಗಮ ಮತ್ತು ಬೆಳವಣಿಗೆ ಅಂಶಗಳ ಪರಿಗಣನೆಯೇ ಆರ್ಥಿಕ ಚಿಂತನೆಯ ವಿಷಯವಾಗಿದೆ. ಅಂದ್ರೆ ಆರ್ಥಿಕ ಚಿಂತನೆಯು ಆರ್ಥಿಕ ಅಭಿಪ್ರಾಯಗಳ ಮೂಲ ಮತ್ತು ಬೆಳವಣಿಗೆಗಳ ಮೇಲಿನ ವಿವರಪೂರ್ಣವಾದಂತಹ ಶೋಧನೆಯಾಗಿದೆ ಎಂದು ಹೇಳಬಹುದು. ಅಂದ್ರೆ ಅನಾದಿ ಕಾಲದಿಂದ ವರ್ತಮಾನದವರೆಗೆ ಆರ್ಥಿಕ ಅಭಿಪ್ರಾಯಗಳು ಬೆಳೆದು ಬಂದ ಇತಿಹಾಸವನ್ನ ಇಲ್ಲಿ ವಿವರಪೂರ್ಣವಾಗಿ ಅಧ್ಯಯನ ಮಾಡಲಾಗತ್ತೆ. ಆದ್ದರಿಂದ ಆರ್ಥಿಕ ಚಿಂತನೆಯನ್ನ ವಿವಿಧ ಕಾಲದ ಆರ್ಥಿಕ ವಿದ್ವಾಂಸರ ಮತ್ತು ಬರಹಗಾರರ ಆರ್ಥಿಕ ಅಭಿಪ್ರಾಯಗಳ ಐತಿಹಾಸಿಕ ಅಧ್ಯಯನ ಎಂದು ಸಂಕ್ಷಿಪ್ತವಾಗಿ ಹೇಳಬಹುದು. ಇನ್ನು ಅದರ ವ್ಯಾಖ್ಯಾನಗಳ ಕಡೆಗೆ ಬರೋದಾದರೆ, ಇಲ್ಲಿ ಆರ್ಥಿಕ ಚಿಂತನೆಯ ಅರ್ಥ ವಿವರಣೆಯನ್ನ ವಿವಿಧ ವಿದ್ವಾಂಸರುಗಳು ವಿವಿಧ ರೀತಿಯಲ್ಲಿ ನೀಡುವ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅಂತಹ ವ್ಯಾಖ್ಯಾನಗಳಲ್ಲಿ ಪ್ರಮುಖವಾದ 2 ವ್ಯಾಖ್ಯಾನಗಳನ್ನು ನಾನಿಲ್ಲಿ ಉಲ್ಲೇಖ ಬಯಸುತ್ತೇನೆ. ಸೊ ಅದರಲ್ಲಿ ಮೊದಲನೆಯದು ಶುಂಪೀಟರ್ ಅವರ ವ್ಯಾಖ್ಯಾನ. So according to Schumpeter, he tells economic thought is the sum total of all opinions and desires concerning economic subject, especially concerning with public policies of different times and places. ಅಂದರೆ ಶುಂಪೀಟರ್ ಅವರ ಅಭಿಪ್ರಾಯದಲ್ಲಿ ಆರ್ಥಿಕ ಚಿಂತನೆ ಎಂದರೆ ಸಾರ್ವಜನಿಕ ಮನಸ್ಸಿನಲ್ಲಿ ಯಾವುದೇ ಕಾಲ ಅಥವಾ ಸ್ಥಳದಲ್ಲಿ ವಿಶೇಷವಾಗಿ ಸಾರ್ವಜನಿಕ ಧೋರಣೆಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ವಿಚಾರಗಳ ಮೇಲೆ ತೇಲಿಬಿಡಲಾದ ಒಟ್ಟು ಅಭಿಪ್ರಾಯಗಳು ಮತ್ತು ಅಭಿಲಾಷೆಗಳನ್ನೇ ಅವರು ಆರ್ಥಿಕ ಚಿಂತನೆ ಇತಿಹಾಸ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ. ಹಾಗೆ ಪ್ರೊಫೆಸರ್ LH ಹ್ಯಾನೆ, ಅಕಾರ್ಡಿಂಗ್ ಟು ಹ್ಯಾನೆ, he tells economic thought is the critical depiction of the development of opinions, their origins, their interrelationship and the forms. ಅಂದ್ರೆ ಹ್ಯಾನೆಯವರ ಪ್ರಕಾರ ಆರ್ಥಿಕ ಅಭಿಪ್ರಾಯಗಳ ಬೆಳವಣಿಗೆ, ಅವುಗಳ ಮೂಲದ ಶೋಧನೆ, ಅಂತರ್ ಸಂಬಂಧಗಳು ಮತ್ತು ರೂಪಗಳ ವಿಮರ್ಶಾತ್ಮಕ ವರ್ಣನೆಯು ಆರ್ಥಿಕ ಚಿಂತನೆಯಾಗಿದೆ ಎಂಬುದನ್ನು ಅವರು ಉಲ್ಲೇಖ ಮಾಡ್ತಾರೆ. ಒಟ್ಟಾರೆಯಾಗಿ ಆರ್ಥಿಕ ಚಿಂತನೆ ಇತಿಹಾಸದ ವಿವಿಧ ಚಿಂತನೆಯು ಇತಿಹಾಸದ ವಿವಿಧ ಕಾಲದಲ್ಲಿ ಬೆಳವಣಿಗೆ ಕಂಡ ಆರ್ಥಿಕ ಭಾವನೆ ಮತ್ತು ಪರಿಕಲ್ಪನೆಗಳ ಒಂದು ಭಾವನಾತ್ಮಕ ಅಧ್ಯಯನವಾಗಿದೆ ಅನ್ನೋದನ್ನ ಹೇಳಬಹುದು. ಅಂದ್ರೆ ಅನಾದಿ ಕಾಲದಿಂದ ವರ್ತಮಾನದವರೆಗೆ ಉಗಮಗೊಂಡ ಮತ್ತು ಬೆಳವಣಿಗೆಯಾದ ಎಲ್ಲ ಆರ್ಥಿಕ ಅಭಿಪ್ರಾಯಗಳನ್ನ ಕಲೆ ಹಾಕಿ ವಿವರಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡಲಾಗತ್ತೆ. ಹಾಗೆ ಅಧ್ಯಯನ ಮಾಡುವಾಗ ಈ ಅಭಿಪ್ರಾಯಗಳ ಹುಟ್ಟು, ಬೆಳವಣಿಗೆ ಮತ್ತು ಅವುಗಳ ನಡುವಿನ ಪರಸ್ಪರ ಸಂಬಂಧಗಳನ್ನು ಕೂಡ ಇಲ್ಲಿ ಪರಿಗಣಿಸುವ ಪ್ರಯತ್ನವನ್ನ ಮಾಡಲಾಗತ್ತೆ. Next, move on to second learning point, that is history of economic thought and economic history. History of economic thought is different from economic history. ಅಂದ್ರೆ ಆರ್ಥಿಕ ಚಿಂತನೆ ಮತ್ತು ಆರ್ಥಿಕ ಇತಿಹಾಸ
ಇವೆರಡು ದೇ ಆರ್ ಡಿಫರೆಂಟ್ ಕಾನ್ಸೆಪ್ಟ್ಸ್, ಎರಡು ಬೇರೆ ಬೇರೆ ಪರಿಕಲ್ಪನೆಗಳು. ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡು ಬಂದರೂ ಕೂಡ ಇವುಗಳ ನಡುವೆ ವ್ಯತ್ಯಾಸವಿದೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆರ್ಥಿಕ ಇತಿಹಾಸವು ಗತಿಸಿಹೋದ ಮಾನವನ ಭೌತಿಕ ಸಂಪತ್ತಿನ ಬಗ್ಗೆ ಅಧ್ಯಯನ ನಡೆಸುತ್ತೆ. ಅಂದ್ರೆ ಆರ್ಥಿಕ ಇತಿಹಾಸವು ವಸ್ತುನಿಷ್ಠ ಅಥವಾ ಭೌತಿಕ ಆರ್ಥಿಕ ಇದರ ವಿದ್ಯಮಾನಗಳ ವಿವರಣೆಯನ್ನ ಇದು ಕೊಡುತ್ತೆ. ಇದಕ್ಕೆ ಪ್ರತಿಯಾಗಿ ಆರ್ಥಿಕ ಚಿಂತನೆ ಇತಿಹಾಸವು ಆರ್ಥಿಕ ಅಭಿಪ್ರಾಯಗಳು ಬೆಳೆದು ಬಂದ ಬಗೆಯನ್ನ ಇದು ವಿವರಿಸುತ್ತೆ. ಅಂದ್ರೆ ಆರ್ಥಿಕ ಇತಿಹಾಸ ಆರ್ಥಿಕ ಸಂಗತಿಗಳ ವಸ್ತುನಿಷ್ಠ ವಿವರಣೆಯಾದರೆ, ಆರ್ಥಿಕ ಚಿಂತನೆ ಇತಿಹಾಸ ಆರ್ಥಿಕ ಸಂಗತಿಗಳ ಒಂದು ಭಾವನಾತ್ಮಕ ವಿಶ್ಲೇಷಣೆಯಾಗಿದೆ ಎಂಬುದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಹಾಗೆ next move on to the nature and scope of economic thought. This is the third learning point. ಮೂರನೇ ಕಲಿಕಾಂಶವಾದ ಆರ್ಥಿಕ ಚಿಂತನೆ ಇತಿಹಾಸ ಮತ್ತು ಅದರ ವ್ಯಾಪ್ತಿಯ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಇನ್ ನೇಚರ್ ದ ಎಕನಾಮಿಕ್ ಥಾಟ್ ಈಸ್ ಸಮ್ಟೈಮ್ ಡಿಸ್ಕ್ರೈಬ್ಡ್ ಆಸ್ ದ ಓಲ್ಡ್ ಒಪಿನಿಯನ್ಸ್ ಆಫ್ ಡೆಡ್ ರೈಟರ್ಸ್. ದ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್ ಈಸ್ an emotional collection of well-known economists. Here the opinions of some sects are mixed and studied. So economic thinking or thought is the development of economic opinion. It is an objective and psychological analysis. So economic thinking is a more emotive or sentimental study in terms of ಫಾರ್ಮ್. ಅದರ ಸ್ವರೂಪದ ಬಗ್ಗೆ, ಆರ್ಥಿಕ ಚಿಂತನೆಯ ಸ್ವರೂಪದ ಬಗ್ಗೆ ಹೇಳೋದಾದ್ರೆ, ಆರ್ಥಿಕ ಚಿಂತನೆ ಇತಿಹಾಸವನ್ನ ಕೆಲವೊಮ್ಮೆ ನಿಧನರಾದ ಬರಹಗಾರರ ಹಳೆಯ ಅಭಿಪ್ರಾಯಗಳು ಎಂದು ಬಣ್ಣಿಸಲಾಗತ್ತೆ. ಹಾಗೆ ಆರ್ಥಿಕ ಚಿಂತನೆ ಇತಿಹಾಸವು ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞರ ವೈಯಕ್ತಿಕ ಅಭಿಪ್ರಾಯಗಳ ಒಂದು ಭಾವನಾತ್ಮಕ ಸಂಗ್ರಹಣ ಅನ್ನೋದನ್ನು ಕೂಡ ಅದನ್ನ ಹೇಳಲಾಗತ್ತೆ. ಇಲ್ಲಿ ಕೆಲವೊಂದು ಪಂಥಗಳ ಅಭಿಪ್ರಾಯಗಳನ್ನ ಕಲಿ ಹಾಕಿ ಅಧ್ಯಯನ ಮಾಡಲಾಗತ್ತೆ. ಇದು ವಸ್ತುನಿಷ್ಠ ಮತ್ತು ಮಾನಸಿಕ ವಿಶ್ಲೇಷಣೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆದ್ದರಿಂದ ಸ್ವರೂಪದ ದೃಷ್ಟಿಯಲ್ಲಿ ಆರ್ಥಿಕ ಚಿಂತನೆ ಒಂದು ಭಾವನಾತ್ಮಕ ಅಧ್ಯಯನ ಅನ್ನೋದನ್ನ ನಾವು ಹೇಳಬಹುದು. ಹಾಗೆ ಅದರ ವ್ಯಾಪ್ತಿಯ ಬಗ್ಗೆ ಮಾತಾಡೋದಾದ್ರೆ, ವ್ಯಾಪ್ತಿಯಲ್ಲಿ ಆರ್ಥಿಕ ಚಿಂತನೆಯ ವ್ಯಾಪ್ತಿ ಅಂದ್ರೆ ಅದರ ಅಡಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾದಂತಹ ಅಂಶಗಳು ಯಾವ್ಯಾವು ಎನ್ನುವುದು ಅದರ ವ್ಯಾಪ್ತಿಗೆ ಸಂಬಂಧಪಟ್ಟಿರುತ್ತೆ. ಆರ್ಥಿಕ ಚಿಂತನೆ ಇತಿಹಾಸದ ವ್ಯಾಪ್ತಿ ತುಂಬಾ ವಿಶಾಲವಾದದು. ಆದ್ದರಿಂದ ಅದರ ವ್ಯಾಪ್ತಿಯನ್ನ ಇಂತಿಷ್ಟೇ ಎಂದು ಮಿತಿಗೊಳಿಸುವುದು ಕಷ್ಟ ಸಾಧ್ಯದ ವಿಚಾರ. ಇಲ್ಲಿ ಸಾಮಾನ್ಯವಾಗಿ ನಾವು ಆರ್ಥಿಕ ಚಿಂತನೆಯಲ್ಲಿ ನಮ್ಮ ಅಭ್ಯಾಸವನ್ನ ಪ್ರಾಚೀನ ಕಾಲದ ಹೀಬ್ರೂಗಳಿಂದ ಆರಂಭಿಸಿ ನಿನ್ನೆ ಮೊನ್ನೆಯವರೆಗೆ ನಮ್ಮ ಅಭ್ಯಾಸವನ್ನ ಮುಂದುವರಿಸ್ತೇವೆ. ಈ ಪ್ರಕಾರವಾಗಿ ಯೋಚಿಸೋದಾದ್ರೆ ಅಥವಾ ಚಿಂತಿಸೋದಾದ್ರೆ, ಆರ್ಥಿಕ ಚಿಂತನೆ ಇತಿಹಾಸಕ್ಕೆ ಸುಮಾರು 5,000 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸವಿದೆ ಎಂಬುದನ್ನು ನಾವಿಲ್ಲಿ ಗುರುತಿಸಬಹುದು. ಆರ್ಥಿಕ ಚಿಂತನೆಯನ್ನ ಪುರಾತನ ಕಾಲದ ಆರ್ಥಿಕ ಚಿಂತನೆ, ಸಂಪ್ರದಾಯ ಪಂಥದ ಆರ್ಥಿಕ ಚಿಂತನೆ, ನವಸಂಪ್ರದಾಯ ಪಂಥದ ಆರ್ಥಿಕ ಚಿಂತನೆ, ಸೀಮಾಂತ ಪಂಥದ ಆರ್ಥಿಕ ಚಿಂತನೆ, ಐತಿಹಾಸಿಕ ಬರಹಗಾರರ ಚಿಂತನೆ, ಮಾರ್ಕ್ಸ್ ರವರ ಚಿಂತನೆ, ಆಸ್ಟ್ರಿಯನ್ ಪಂಥದ ಚಿಂತನೆ, ಕೇನ್ಸ್ ಪಂಥದ ಚಿಂತನೆ ಮುಂತಾಗಿ ಇದನ್ನ ವರ್ಗೀಕರಿಸಲಾಗತ್ತೆ. ಅದರ ಜೊತೆಗೆ ಅದರ ವ್ಯಾಪ್ತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಅದರ ವ್ಯಾಪ್ತಿಯಲ್ಲಿ ಚರ್ಚಿಸಬೇಕಾದ ಅಥವಾ ಅಧ್ಯಯನಕ್ಕೆ ಒಳಪಡುವಂತಹ ವಿಷಯಗಳಂತಂದ್ರೆ, ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಬಗ್ಗೆ ಚರ್ಚೆ ಮಾಡ್ತೀವಿ. ಕೃಷಿ ಪಂಥದ ಆರ್ಥಿಕ ವಿಚಾರಧಾರೆಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗೆ ಸಂಪ್ರದಾಯ ಪಂಥದ ಆರ್ಥಿಕ ವಿಚಾರಧಾರೆಗಳು, ನವಸಂಪ್ರದಾಯ ಪಂಥದ ಆರ್ಥಿಕ ವಿಚಾರಧಾರೆಗಳು, ಸಮಾಜವಾದಿ ಪಂಥದ ಆರ್ಥಿಕ ವಿಚಾರಧಾರೆಗಳು, ಸೀಮಾಂತ ಪಂಥದ ಆರ್ಥಿಕ ವಿಚಾರಧಾರೆಗಳು, ಹಾಗೆ ಕಲ್ಯಾಣ ಪಂಥದ ಆರ್ಥಿಕ ವಿಚಾರಧಾರೆಗಳು, ಹಾಗೆ ಕೇನ್ಸ್ ಪಂಥದ ಆರ್ಥಿಕ ವಿಚಾರಧಾರೆಗಳಾಗಿ ನಾವು ಅದನ್ನ ಹಲವು ವಿಷಯಗಳನ್ನ ಇದರ ಅಡಿಯಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಇದು ಅದರ ಸ್ವರೂಪ ಮತ್ತು ವ್ಯಾಪ್ತಿಗೆ ಸಂಬಂಧಿಸಿದಂತ ಅಂಶ. Next, move on to the fourth learning point, that is significance of study of economic thought. ಆರ್ಥಿಕ ಚಿಂತನೆ ಅಧ್ಯಯನದ ಮಹತ್ವ ಈ ಕಲಿಕಾಂಶದ ಬಗ್ಗೆ ಹೇಳೋದಾದರೆ, ಆರ್ಥಿಕ ಚಿಂತನೆ ಅಧ್ಯಯನದಿಂದ ಹಲವು ಪ್ರಯೋಜನಗಳು ಲಭ್ಯವಾಗುತ್ತೆ. ಸೊ ಅವುಗಳನ್ನ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ. ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ಆಗುವ ಮೊದಲನೇ ಪ್ರಯೋಜನ ಅಥವಾ ಲಾಭ ಅಂತಂದ್ರೆ ಕಂಟಿನ್ಯೂಟಿ ಇನ್ ಎಕನಾಮಿಕ್ ಥಾಟ್, ಅಥವಾ ಆರ್ಥಿಕ ಚಿಂತನೆಗಳಲ್ಲಿ ನಿರಂತರತೆ ಇರುವುದು ಕಂಡುಬರುತ್ತೆ. ಅಂದರೆ ಆರ್ಥಿಕ ಚಿಂತನೆ ಅಧ್ಯಯನದಿಂದ ನಾವು ಆರ್ಥಿಕ ಚಿಂತನೆಗಳ ಬೆಳವಣಿಗೆಯಲ್ಲಿ ಒಂದು ರೀತಿಯ ನಿರಂತರತೆ ಇರುವುದನ್ನು ಮನಗಾಣಬಹುದು. ಅಂದ್ರೆ ಯಾವುದೇ ಒಂದು ಕಾಲದ ಆರ್ಥಿಕ ಚಿಂತನೆ ಕೇವಲ ಆ ಕಾಲದ ಫಲಶ್ರುತಿ ಆಗಿರದೆ, ಅದು ಪ್ರತಿಯಾಗಿ ಅದಕ್ಕಿಂತಲೂ ಹಿಂದಿನ
ಕಾಲದ ಸಾಹಿತ್ಯ ಮತ್ತು ಚಿಂತನೆಯಲ್ಲಿ ತನ್ನ ಬೇರುಗಳನ್ನ ಕಂಡುಕೊಳ್ಳುತ್ತೆ. ಉದಾಹರಣೆಗೆ ಆರಂಭದ ಅರ್ಥಶಾಸ್ತ್ರಜ್ಞರ ಚಿಂತನೆಗಳಾದ ಭೂಮಿಯ ಪ್ರಾಮುಖ್ಯತೆ ಮತ್ತು ನಿಸರ್ಗದ ನಿಯಮದ ತತ್ವಗಳೇನಿದಾವೆ ಇವುಗಳು ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಜೆನೋ ಮುಂತಾದ ಆರ್ಥಿಕ ತಜ್ಞರ ಅಥವಾ ಅರ್ಥಶಾಸ್ತ್ರಜ್ಞರ ಚಿಂತನೆಯ ಫಲಶ್ರುತಿಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ವಿವಿಧ ಕಾಲದ ಆರ್ಥಿಕ ಚಿಂತನೆಗಳ ನಡುವೆ ಒಂದು ಅವಿಚ್ಛಿನ್ನ ಸ್ವರೂಪದ ಸಂಬಂಧವಿರುತ್ತೆ ಎಂಬ ವಿಚಾರವನ್ನ ನಾವು ಆರ್ಥಿಕ ಚಿಂತನೆ ಇತಿಹಾಸದ ಅಧ್ಯಯನದಿಂದ ತಿಳಿಯಬಹುದು. ಹಾಗೆ ಆರ್ಥಿಕ ಚಿಂತನೆ ಅಧ್ಯಯನದಿಂದ, ಆರ್ಥಿಕ ಚಿಂತನೆ ಇತಿಹಾಸದ ಓದುವಿಕೆಯಿಂದ ನಮಗಾಗುವ ಮತ್ತೊಂದು ಪ್ರಯೋಜನ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ವರ್ಜಿನ್ ಆಫ್ ಎಕನಾಮಿಕ್, ಅಂದ್ರೆ ಅರ್ಥಶಾಸ್ತ್ರದ ಹುಟ್ಟಿನ ಬಗ್ಗೆ ನಮಗೆ ತಿಳುವಳಿಕೆ ಮೂಡುತ್ತೆ. ಅರ್ಥಶಾಸ್ತ್ರ, ಅದರ ಹುಟ್ಟು, ಅದರ ಸ್ವರೂಪ, ವ್ಯಾಪ್ತಿ ಮತ್ತು ಇತರ ವಿಜ್ಞಾನಗಳೊಂದಿಗಿನ ಅದರ ಸಂಬಂಧ ಮುಂತಾದ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ನಾವು ಇದನ್ನ ಆರ್ಥಿಕ ಚಿಂತನೆಯನ್ನ ಅಧ್ಯಯನ ಮಾಡಬೇಕಾಗತ್ತೆ. ಯಾಕಂದ್ರೆ ಅರ್ಥಶಾಸ್ತ್ರದ ಸ್ವರೂಪ, ವ್ಯಾಪ್ತಿಯ ಬಗ್ಗೆ ಇನ್ನೂ ಕೂಡ ವಾದ ವಿವಾದಗಳಿದಾವೆ. ಇದೊಂದು ಪ್ರಬುದ್ಧ ಮತ್ತು ಸ್ವತಂತ್ರವಾಗಿ ಬೆಳೆದ ವಿಜ್ಞಾನವಾಗಿದ್ರೂ ಕೂಡ ಇದು ವಾದ ವಿವಾದಗಳಿಂದ ಮುಕ್ತವಾಗಿಲ್ಲ ಅಥವಾ ತಪ್ಪಿಸಿಕೊಳ್ಳಲಾಗಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಕಾರಣಗಳೇನು ಎಂಬ ಪ್ರಶ್ನೆಗಳಿಗೆ ಅಥವಾ ಆ ರೀತಿ ಉದ್ಭವಿಸುವ ಸಂಶಯಗಳಿಗೆ ನಾವು ಉತ್ತರಗಳನ್ನು ಹುಡುಕಬೇಕಾದ್ರೆ ಆರ್ಥಿಕ ಚಿಂತನೆ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಆರ್ಥಿಕ ಚಿಂತನೆ ಅಧ್ಯಯನದಿಂದ ಆಗುವ ಮತ್ತೊಂದು ಪ್ರಯೋಜನ ಅಂತಂದ್ರೆ ರಿಲೇಟಿವ್ ಸ್ಟಡಿ ಅಥವಾ ಸಾಪೇಕ್ಷ ಅಧ್ಯಯನ. ಇಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆವಿರ್ಭವಿಸಿದ ಅಥವಾ ಹೊರಹೊಮ್ಮಿದ ಆರ್ಥಿಕ ಚಿಂತನೆ ಅಥವಾ ಆರ್ಥಿಕ ಅಭಿಪ್ರಾಯಗಳನ್ನ ಒಂದು ಕಡೆ ರಾಶಿ ಮಾಡಿ ಅವುಗಳ ಅಧ್ಯಯನ ಮಾಡುವುದರಿಂದ ಅದು ಉದ್ಭವಿಸಿದ ಹಿನ್ನೆಲೆ, ಮತ್ತೊಂದು ಆರ್ಥಿಕ ಅಭಿಪ್ರಾಯ ಹೊರಹೊಮ್ಮಿದ ಹಿನ್ನೆಲೆ, ಇವೆರಡನ್ನು ಕೂಡ ನಾವು ಪಕ್ಕ ಪಕ್ಕ ಇಟ್ಟು ನಾವು ಅವುಗಳನ್ನ ಹೋಲಿಕೆ ಮಾಡ್ಲಿಕ್ಕೆ, ಅವುಗಳನ್ನ ಒಂದನ್ನು ಮತ್ತೊಂದರ ಜೊತೆ ತುಲನೆ ಮಾಡ್ಲಿಕ್ಕೆ ಈ ಆರ್ಥಿಕ ಚಿಂತನೆಯ ಇತಿಹಾಸವು ನಮಗೆ ಸಹಾಯ ಮಾಡ್ತದೆ. ಹಾಗೆ ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ನಮಗಾಗುವ ಮತ್ತೊಂದು ಲಾಭ ಅಥವಾ ಪ್ರಯೋಜನ ಅಂತಂದ್ರೆ ಇಟ್ ರಿವೀಲ್ಸ್ ದ ಎಕನಾಮಿಕ್ ಟ್ರೂತ್ಸ್, ಆರ್ಥಿಕ ಸತ್ಯಗಳ ಬಹಿರಂಗ ಇದರಿಂದ ಸಾಧ್ಯವಾಗತ್ತೆ. ಅಂದ್ರೆ ಆರ್ಥಿಕ ಚಿಂತನೆ ಅಧ್ಯಯನವು ಆರ್ಥಿಕ ಚಿಂತನೆಗಳ ಬೆಳವಣಿಗೆಯು ವ್ಯಕ್ತಿತ್ವ ಬೆಳವಣಿಗೆಗಿಂತ ಮುಖ್ಯವಾದುದು ಎಂಬ ಸತ್ಯವನ್ನ ಬಹಿರಂಗಗೊಳಿಸುತ್ತೆ. ಅಂದ್ರೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಇಂತಹ ಸತ್ಯಗಳ ವ್ಯಾಪಕ ಬೆಳವಣಿಗೆಗೆ ತಮ್ಮದೇ ಆದನ್ನ ಕೊಡುಗೆ ಸಲ್ಲಿಸಿರ್ತಾರೆ. ಎಲ್ಲ ಚಿಂತನೆ ಮತ್ತು ಆರ್ಥಿಕ ಸತ್ಯಗಳು ಹೇಗೆ ಕಾಲಾಂತರದಲ್ಲಿ ಬೆಳವಣಿಗೆ ಕಂಡಿವೆ ಎಂಬ ವಿಚಾರ ನಮಗೆ ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ವೇದ್ಯವಾಗತ್ತೆ. ಹೀಗೆ ಇದರಿಂದ ಇನ್ನೂ ಹಲವು ಪ್ರಯೋಜನಗಳಿದಾವೆ. ಅದರಿಂದ ಆಗುವ ಮತ್ತೊಂದು ಪ್ರಯೋಜನ ಅಂತಂದ್ರೆ ಅನಾಲಿಸಿಸ್ ಆಫ್ ರಿಲೇಶನ್ಶಿಪ್ ವಿತ್ ಅದರ್ ಹ್ಯುಮ್ಯಾನಿಟೀಸ್, ಅಂದ್ರೆ ಸಂಬಂಧಗಳ ವಿಶ್ಲೇಷಣೆ. ಅರ್ಥಶಾಸ್ತ್ರ ಇತರೆ ಸಮಾಜ ವಿಜ್ಞಾನಗಳೊಂದಿಗೆ ಅಥವಾ ಮಾನವಿಕ ವಿಜ್ಞಾನಗಳೊಂದಿಗೆ ಹೊಂದಿರತಕ್ಕಂಥ ಸಂಬಂಧವನ್ನ ತಿಳಿಬೇಕಾದ್ರೆ ನಾವು ಆರ್ಥಿಕ ಚಿಂತನೆ ಇತಿಹಾಸದ ಅಧ್ಯಯನ ನಮಗೆ ಬೇಕಾಗತ್ತೆ. ಇದರಿಂದ ನಾವು ಸಮಾಜ ವಿಜ್ಞಾನಗಳ ವಿಸ್ತಾರ ಕ್ಷೇತ್ರವನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಾಗತ್ತೆ. ಅಷ್ಟೇ ಅಲ್ಲದೆ ಅರ್ಥಶಾಸ್ತ್ರ ಎಂಬ ಒಂದು ವಿಷಯ ನೀತಿಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಇತರೆ ಸಮಾಜ ವಿಜ್ಞಾನಗಳ ಗುಂಪಿನ ಸದಸ್ಯನಾಗಿ ಹೇಗೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ ಎಂಬುದನ್ನು ತಿಳ್ಕೋಬೇಕಾದ್ರೂ ಕೂಡ ನಾವು ಆರ್ಥಿಕ ಚಿಂತನೆ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾಗತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಯೋಜನ, ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ಆಗುವ ಮತ್ತೊಂದು ಪ್ರಯೋಜನ ಅಂತಂದ್ರೆ ಆಧುನಿಕ ಸಮಸ್ಯೆಗಳಿಗೆ ಪರಿಹಾರಗಳು. ಅಂದ್ರೆ ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ಆಧುನಿಕ ಆರ್ಥಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಕೂಡ ನಾವು ಕಂಡುಕೋಬಹುದು. ಇತಿಹಾಸದಲ್ಲಿ ಅನಾದ ಕಾಲದಿಂದ ವರ್ತಮಾನದವರೆಗೂ ಬೆಳೆದು ಬಂದಂತಹ ಎಲ್ಲ ಆರ್ಥಿಕ ಅಭಿಪ್ರಾಯಗಳನ್ನ ಕಲೆ ಹಾಕಿ ಇಲ್ಲಿ ಆರ್ಥಿಕ ಚಿಂತನೆಯಲ್ಲಿ ಅಧ್ಯಯನ ಮಾಡ್ತೀವಿ. ಇದರಿಂದ ಬೇರೆ ಬೇರೆ ಅವಧಿಯಲ್ಲಿ ವಿವಿಧ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಲಾಯಿತು, ಅದರ ಫಲಿತಾಂಶವೇನು ಎಂಬಿತ್ಯಾದಿ ಅನುಭವಗಳ ಆಧಾರದಲ್ಲಿ ಆಧುನಿಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಹುಡುಕೋಬಹುದು. ಸೊ ಇದು ಕೂಡ ಅದರಿಂದ ಆಗುವಂತ ಇನ್ನೊಂದು ಪ್ರಯೋಜನ ಅಂತ ಹೇಳ್ಬೋದು. ಇದಲ್ದೇನೆ ಆರ್ಥಿಕ ಚಿಂತನೆಯ ಅಧ್ಯಯನದಿಂದ, ಆರ್ಥಿಕ ಚಿಂತನೆಯ ಇತಿಹಾಸದ ಅಧ್ಯಯನದಿಂದ ಆರ್ಥಿಕ ಜೀವನದ ಸರಿಯಾದ ಚಿತ್ರಣ ಅಂದ್ರೆ ಕ್ಲಿಯರ್ ಪಿಕ್ಚರ್ ಆಫ್ ಎಕನಾಮಿಕ್ ಲೈಫ್, ಗತಿಸಿ ಹೋದ ಸಮಾಜಗಳ ಅಥವಾ ಹಿಂದೆ ನಡೆದು ಹೋದಂತಹ ಬದುಕಿ ಬಾಳಿ ಹೋದಂತಹ ಮಾನವರ ಆರ್ಥಿಕ ಸ್ಥಿತಿಗತಿಗಳು, ಅವರ ಸಾಮಾಜಿಕ ಸ್ಥಿತಿಗತಿಗಳು, ಅವರ ಆರ್ಥಿಕ ಚಟುವಟಿಕೆಗಳ ಯಾವ ರೀತಿ ಆರ್ಥಿಕ ಚಟುವಟಿಕೆಗಳನ್ನ ಅವರು ನಿರ್ವಹಿಸ್ತಾ ಇದ್ರು ಎಂಬ ಎಲ್ಲ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಮಗ್ರ ಚಿತ್ರಣ ನಮಗೆ ಆರ್ಥಿಕ ಚಿಂತನೆಯ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಸೊ ಇದರ ಜೊತೆಗೆ ಸಕಾಲದಲ್ಲಿ ಸೂಕ್ತ ನಿರ್ಧಾರವನ್ನ ತಗೊಳ್ಳಿಕ್ಕೆ ಅಂದ್ರೆ ಸರಿಯಾದ ತೀರ್ಮಾನವನ್ನ
ತಗೊಳ್ಳಿಕ್ಕೆ, ಟು ಟೇಕ್ ರೈಟ್ ಡಿಸಿಷನ್ ಇನ್ ರೈಟ್ ಟೈಮ್. ಆರ್ಥಿಕ ಚಿಂತನೆ ಇತಿಹಾಸದ ಅಧ್ಯಯನ ನಮಗೆ ಸೂಕ್ತವಾಗಿ ಅಥವಾ ಹೆಚ್ಚು ಅನುಕೂಲಕರವಾಗಿ ಅದು ನಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಆರ್ಥಿಕ ಚಿಂತನೆ ಅಧ್ಯಯನವು ಸರಿಯಾದ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ನೆರವಾಗುತ್ತೆ. ಹೇಗೆಂದ್ರೆ ನಾವು ಆರ್ಥಿಕ ಚಿಂತನೆ ಇತಿಹಾಸದಲ್ಲಿ ವಿವಿಧ ಅರ್ಥಶಾಸ್ತ್ರಜ್ಞರ ವಿವಿಧ ಕಾಲದ ಚಿಂತನೆಗಳನ್ನ ಸಂಗ್ರಹ ರೂಪದಲ್ಲಿ ರಾಶಿಯಾಗಿ ಅಧ್ಯಯನ ಮಾಡ್ತೇವೆ. ಇದರಿಂದ ವಿಭಿನ್ನ ದೃಷ್ಟಿಕೋನಗಳ ತುಲನೆ ಸಾಧ್ಯವಾಗತ್ತೆ ಹಾಗೂ ನ್ಯಾಯಪೂರ್ಣ ತೀರ್ಮಾನಕ್ಕೆ ಇದು ದಾರಿ ಮಾಡಿಕೊಡ್ತದೆ. ಇದರ ಜೊತೆಗೆ ಆರ್ಥಿಕ ಚಿಂತನೆ ಅಧ್ಯಯನದಿಂದ ಶೈಕ್ಷಣಿಕ ಮಹತ್ವವು ಕೂಡ ಇದೆ ಎಂಬುದು ನಮಗೆ ಮನವರಿಕೆ ಆಗುತ್ತೆ. ನಾವು ಆರ್ಥಿಕ ಚಿಂತನೆಯನ್ನ ಓದುವುದರಿಂದ ನಮಗೆ ಯೋಚಿಸುವ, ಟೀಕಿಸುವ, ವಿಶ್ಲೇಷಿಸುವ ಮತ್ತು ಯೋಜಿಸುವ ಕ್ರಮಗಳನ್ನು ಅದು ಕಲಿಸಿಕೊಡ್ತದೆ. ಇದರಿಂದ ನಮ್ಮಲ್ಲಿ ಸಮಚಿತ್ತತೆ ಮತ್ತು ಮಾನಸಿಕ ಶಿಸ್ತು ಮೂಡುತ್ತೆ. ಇದರ ಪರಿಣಾಮವಾಗಿ ನಾವು ಈ ಮೊದಲು ಮಾಡಿದ ತಪ್ಪನ್ನ ಮರುಕಳಿಸ್ಲಿಕ್ಕೆ ಅದು ಬಿಡೋದಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ಯೋಗ್ಯ ನಿರ್ಣಯಗಳನ್ನ ಕೈಗೊಳ್ಳಲಿಕ್ಕೂ ನಾವು ಮುಂದಾಗ್ತೇವೆ. ಇದರ ಜೊತೆಗೆ ಹೊಸ ಚಿಂತನೆಗಳ ಬೆಳವಣಿಗೆ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ನ್ಯೂ ಐಡಿಯಾಸ್, ಹೊಸ ಚಿಂತನೆಗಳ ಬೆಳವಣಿಗೆಗೂ ಕೂಡ ಆರ್ಥಿಕ ಚಿಂತನೆ ಇತಿಹಾಸ ನಮಗೆ ಅವಕಾಶ ಮಾಡಿಕೊಡ್ತದೆ. ಹೇಗೆ ಅಂತಂದ್ರೆ ಆರ್ಥಿಕ ಚಿಂತನೆ ಇತಿಹಾಸದ ಅಧ್ಯಯನವು ಹೊಸ ಚಿಂತನೆಗಳ ಬೆಳವಣಿಗೆಗೆ ಅದು ಪ್ರೇರಣೆಯಾಗತ್ತೆ. ಕಾಲಾನುಕ್ರಮದಲ್ಲಿ ಅಗತ್ಯಗಳಿಗೆ ತಕ್ಕಂತೆ ನವನವೀನ ಚಿಂತನೆಗಳು ಸೃಷ್ಟಿಸಲು ನಾವು ಮುಂದಾಗ್ತವೆ. ಈ ಬೆಳವಣಿಗೆಯು ಅರ್ಥಶಾಸ್ತ್ರದ ಕ್ರಮಬದ್ಧವಾದ ವ್ಯಾಪಕ ಬೆಳವಣಿಗೆಗೆ ನಾಂದಿಯಾಗತ್ತೆ. ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ಆಗ್ತಕ್ಕಂಥ ಮತ್ತೊಂದು ಪ್ರಯೋಜನ ಅಂತಂದ್ರೆ ಫಾರ್ಮುಲೇಷನ್ ಆಫ್ ಪಾಲಿಸೀಸ್, ಅಂದ್ರೆ ಆರ್ಥಿಕ ಮತ್ತು ರಾಜಕೀಯ ಧೋರಣೆಗಳ ನಿರ್ಮಾಣಕ್ಕೆ ಇದು ಸಹಾಯಕವಾಗುತ್ತೆ ಅಂತ ಹೇಳ್ಬೋದು. ಅಂತಂದ್ರೆ ಆರ್ಥಿಕ ಚಿಂತನೆಗಳು ಹಲವಾರು ವರ್ಷಗಳ ಕಾಲದಲ್ಲಿ ಬೆಳೆದಂತವುಗಳು. ಅವುಗಳನ್ನ ಕಲೆ ಹಾಕಿ ವಿವರಪೂರ್ಣವಾಗಿ ಅಧ್ಯಯನ ಮಾಡುವುದರಿಂದ ವಿವಿಧ ಆರ್ಥಿಕ ಮತ್ತು ರಾಜಕೀಯ ಧೋರಣೆಗಳನ್ನ ಸಮರ್ಥವಾಗಿ ನಿರ್ಮಾಣ ಮಾಡುವುದು ಸಾಧ್ಯ ಆಗತ್ತೆ. ಈ ಚಿಂತನೆಗಳು ವಾಸ್ತವವಾಗಿ ಧೋರಣೆಗಳ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಅನ್ನೋದನ್ನ ಹೇಳ್ಬೋದು. ಹೀಗೆ ಹಲವು ಪ್ರಯೋಜನಗಳು ಆರ್ಥಿಕ ಚಿಂತನೆಯ ಅಧ್ಯಯನದಿಂದ ನಮಗೆ ಆಗತ್ತೆ. ಸೊ ಇದಿಷ್ಟು ಆರ್ಥಿಕ ಚಿಂತನೆಯ ಮೊದಲ ಅಧ್ಯಾಯವಾದ ಪೀಠಿಕೆಯ ಭಾಗ 1ರ ಸಂಕ್ಷಿಪ್ತ ವಿವರಣೆ ಇದಾಗಿತ್ತು. ಇದರ ಮುಂದುವರೆದ ಭಾಗವನ್ನ ಪಾರ್ಟ್ 2 ವಿಡಿಯೋದಲ್ಲಿ ಲಭ್ಯವಿರಲಿದೆ. ಸೊ ಈ ಅಧಿವೇಶನವನ್ನ ಇಲ್ಲಿಗೆ ಮುಗಿಸಲಿದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.